ಆರಾಮಾಗಿ ಎಲ್ಲ ಕೆಲಸನ ಬಿಟ್ಟು 2 ದಿನ ಊರಿಗೆ ಹೋಗಿ ಬರೋಣ ಅಂತ ಸ್ಯಾಟರ್ಡೆ ನಾವು ಊರಿಗೆ ಹೋಗಿದ್ವಿ. ಒಂದು ಚಾನ್ಸ್ ಇದೆ. ಎಂಟಕ್ಕೋಯ್ತು ಎರಡು ಭಾಗ್ಯ ಕಟ್ಟಿಸ್ಕೋ. ಅಟ್ಯಾಕ್ ಮಾಡಿದಾನೆ ಅವರು ಗೆದ್ಬಿಟ್ರು. ಶಿವನಂಜೇಗೌಡ್ರು ಈಗ ಆ ಕಡೆ ಕೀಳ್ದವ್ರೆ. ಬೆಳಗ್ಗೆ 1 ಟೈಮ್ ತಿಂಡಿ ಅಡುಗೆ ಎಲ್ಲ ಮಾಡಿಟ್ಬಿಟ್ಟು ಎಲ್ಲ ಫ್ಯಾಮಿಲಿ ಕುತ್ಕೊಂಡು ಚೌಕಾಬಾರ ಆಡಿದ್ವಿ. ಸಂಜೆ ನಾನು ಇರಲ್ಲ ಅಂತ ಹೇಳ್ಬಿಟ್ಟು ಹಾಸನಿಂದ ಅಮ್ಮ ಊರಿಗೆ ಬಂದಿತ್ತು. ಹಂಗೆ ಕೋಡಳ್ಳಿಗೆ ಹೋಗಿ ಬರೋಣ, ಹಳಸಿನೆಲ್ಲ ಎತ್ತಿಟ್ಟಿದ್ದೀನಿ ಅಂತ ಹೇಳ್ತಾನೆ ಇತ್ತು. ಹಾಗಾಗಿ ಅಮ್ಮ ಇನ್ನೇನು ಊರಿಗೆ ಹೋದ್ರೆ ಹೊಲ್ದ ಹತ್ರ ಫಿಕ್ಸ್ ಆಗಿಬಿಟ್ಟಿರ್ತಾರೆ, ಡೈರೆಕ್ಟ್ ಹೊಲ್ದ ಹತ್ರಕ್ಕೆ ಹೋದ್ವಿ. ಅಮ್ಮ ಲಾಕರಲ್ಲಿ ಇಟ್ಟಿದ್ದೆ ಹಳಸ್ನಣ್ಣ, ಇದು ಎಕ್ಸ್ಟ್ರಾ ಲಾಕ್. ನನ್ನ ಸೊಸೆಗೆ ಇಷ್ಟ ಅಂತ ಯಾರಿಗೂ ಕೊಡ್ದಂಗೆ ಹಳಸ್ನಣ್ಣ ಇಟ್ಟಿತ್ತಂತೆ ಅಮ್ಮ, ಸೊ ಇಸ್ಕೊಂಡ್ಬಂದ್ವಿ. ಈ ಕೋಡಳ್ಳಿಯಿಂದ ನಮ್ಮ ತೋಟಕ್ಕೆ ಬಂದಿದ್ದೀವಿ. ನಾನು ಮಾಡಿ ನಾನು ಬಿಟ್ಟು ಹೋದ್ಮೇಲೆ ಇವಳು ಬಂದಿರೋದು ಇಲ್ಲಿ ಅಧಿಕಾರ ಚಲಾಯಿಸಕ್ ಬಂದವಳೆ ನೋಡಿ. ಸರಿನಾ? ಇದು ಅವಳದೇ ಅಡಿಕೆ ತೋಟ ನೋಡು. ಚಿಕ್ಕ ಹುಡುಗಿಯಿಂದನೂ ಹೂ ಪೋಣಿಸೋದು ಅಂದರೆ ನನಗೆ ತುಂಬಾ ಇಷ್ಟ. ಮಮ್ಮಿ ಜೊತೆ ಕೂತ್ಕೊಂಡು ಹೂ ಕಟ್ಟಾಯಿತು. ನೆಕ್ಸ್ಟ್ ಡೇ ಬೆಳಗ್ಗೆನೇ ನಾನ್ ವೆಜ್ ಮಾಡಿಬಿಟ್ವಿ 3 ಟೈಮಿಗೂ ಆಗಂಗೆ. ನಮ್ಮನೆಯವರು ಕೂಡ ತಿಂಡಿ ತಿನ್ಕೊಂಡು ಹೋಗೋದಕ್ಕೆ ಅಂತ ಬಂದರು. ಮಕ್ಕಳ ಜೊತೆ ಸೇರಿಕೊಂಡು ಕ್ರಿಕೆಟ್ ಆಡ್ತಾ ಇದ್ದಾರೆ. ಮಕ್ಕಳು ಆಲ್ರೆಡಿ ಬಂದು ತುಂಬ ದಿನ ಆಗಿತ್ತು, ಊರಲ್ಲೇ ಇದ್ದರು. ಬರೀ ಕೆಲಸ ಅಂತೀರಾ, ಬಂದು ಉಳಿಯೋದೇ ಇಲ್ಲ ಅಂತ ಪಪ್ಪ ಮಮ್ಮಿ ಬೇಜಾರು ಮಾಡ್ಕೊಂಡಿದ್ರು. ಹಾಗಾಗಿ 2 ಡೇಸ್ ಬಂದು ಉಳ್ದೋಗೋಣ ಅಂತ ಫ್ರೀ ಮಾಡ್ಕೊಂಡು ಬಂದಿದ್ವಿ. ಈ ಸಲ ಚಿಕ್ಕರಲ್ಲಿ ಹಲಸಿನಣ್ಣು ಆಲೂಗೆಡ್ಡೆ ಸೀಸನ್ ಬಂತಂದ್ರೆ ಕೆಂಡದ ಸುಡ್ಕೊಂಡು ತಿಂತಿದ್ವಿ. ಮಧ್ಯಾಹ್ನ ನನ್ನ ತಂಗಿ ಮತ್ತೆ ನನ್ನ ತಂಗಿ ಹಸ್ಬೆಂಡ್ ಬಂದರು. ಅವರಿಬ್ರು ಬಂದಿದ್ದು ತುಂಬಾನೇ ಖುಷಿ ಆಯಿತು. ಊರಿಂದ ತಂದಿದ್ದು ಹಲಸಿನಣ್ಣು ತಿನ್ಕೊಂಡು ಇನ್ನು ಹೊರಡೆ ಟೈಮ್ ಆಯಿತು. ಬುಧೇಶ್ವರ ಸ್ವಾಮಿ ಮಠದಲ್ಲಿ ಒಂದು ನಮ್ಮೂರ್ದು ಮದುವೆ ಐತಿ, ಮುಗಿಸ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಇವರು ಮಲ್ಲೇಶಣ್ಣ ಅಂತ ಹೇಳ್ಬಿಟ್ಟು ಬಳೆಗಾರರು. ಗೌರಿ ಹಬ್ಬ ಆಯಿತು ಅಂತಂದರೆ ಬ್ಯಾಗ್ ತುಂಬ ತುಂಬಿಕೊಂಡು ಊರಿಗೆಲ್ಲ ಬಳೆ ಮಾರಕ್ಕೆ ಬರೋರು. ನಮ್ಮೂರಲ್ಲಿ ಯಾವುದೇ ಹೆಣ್ಣಿನ ಮದುವೆ ಆದ್ರೂ ಕೂಡ ಇವರೇ ಬಳೆಗಾರರಾಗಿ ಬರೋದು. ಇನ್ನು ಸ್ಕೂಲ್ ಕೆಲಸ ಇರುತ್ತೆ ಅಂತ ಮಕ್ಕಳು ಕರ್ಕೊಂಡು ಹೊರಟ್ವಿ. ನಾವು ಹೋಗಿದ್ದು ಪಪ್ಪ ಮಮ್ಮಿಗಂತೂ ತುಂಬಾ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಥ್ಯಾಂಕ್ ಯು.